ಅರ್ಥ ಆಗ್ತಿದೆ. ಆದ್ರೆ ಈಗ ಇದ್ರ ಬಗ್ಗೆ ನಮ್ಗೆ ಇನ್ನೂ ಯಾವ್ದೇ ರೀತಿ ಅಪ್ಡೇಟ್ ಅನ್ನೋದು ಸಿಕ್ಕಿಲ್ಲ ಸರ್ ಕಂಪ್ಲೀಟ್ ಆಗಿ. ಸೊ ಟೀಮ್ ಕಡೆಯಿಂದ ಚೆಕ್ ಮಾಡಿ ಕೇಳಿಸ್ತಿದೆ ಸರ್? ಹಾ, ಈಗ ಕೇಳಿಸಿದೆ ಹೇಳಿ ಮೇಡಮ್. ಹಾ ಸರ್, ಅಂದ್ರೆ ನೀವ್ ಕೇಳಿದ್ರಲ್ಲ ಪೋರ್ಟರ್ ಇಲ್ಲಿಗಲ್ ಲೀಗಲ್ ಅಂತ ಕೇಳಿದ್ರಲ್ಲ, ಹೌದು. ಅದಕ್ಕೆ ನಾನ್ ಕೇಳಿದ್ದು ಸರ್. ಪೋರ್ಟರ್ ಇಲ್ಲಿಗಲ್ಲೇ, ಬಟ್ ಇದು ಲೀಗಲ್ ಇದು ಪೋರ್ಟರ್ ಬಂದು, ಹಾ. ಬಟ್ ಇಲ್ಲಿಗಲ್ ಆಗಿರೋ ಎಷ್ಟು ವರ್ಷ ಬರ್ತಿರ್ಲಿಲ್ಲ ಅಲ್ವಾ ಅಂತ ನಾನು ಮತ್ತೆ ಹೇಳಿದ್ದೆ. ಮೇಡಮ್, ನಾವು ದುಡಿಯೋದೇ ಒಂದ್ ದಿವಸಕ್ಕೆ 1000 ರೂಪಾಯಿ 500 ರೂಪಾಯಿ ದುಡಿತೀವಿ. ಅದರಲ್ಲೂ ಈಗ ನೋಡಿ ಒಂದು 4 ದಿವಸ ಆಯ್ತು ಮೇಡಮ್ ಕೆಲಸ ಮಾಡಿದ್ರೆ, ನಮ್ಮ ಕಮಿಟ್ಮೆಂಟ್ಸ್ ಇದೆ, ನಾವು ನಿಮ್ಮ ಕಂಪ್ನಿನ ನಂಬ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಲೀಗಲ್ ಆಗಿದ್ದಿದ್ರೆ ಏನಕ್ಕೆ ಮೇಡಮ್ ಆರ್ ಟಿ ಓದವ್ರು ಇರ್ತಾರೆ? ಬಟ್ ಈ ತರ ಫೇಕ್ ನೋಟಿಸ್ ಎಲ್ಲ ಏನಕ್ಕೆ ಮೇಡಮ್ ಕಳಿಸ್ತಿದ್ರೆ ಇಲ್ಲಿ? ಅಲ್ಲ ಮೇಡಮ್, ಈಗ ಒಂದ್ ನಿಮಿಷ ದಯವಿಟ್ಟು. ಈಗ ನೀವ್ ಹೇಳ್ತಿದ್ರ ನಮ್ಮ ಹತ್ರ ಇನ್ಫಾರ್ಮೇಶನ್ ಇಲ್ಲ ಅಂತ. ಇದಕ್ಕೆ ಮುಂಚೆ ಒಬ್ರು ಕಾಲ್ ಮಾಡಿದ್ವಿ. ಹಲೋ ಹಲೋ, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಆಯ್ತಂದ್ರೆ ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ಪೋರ್ಟರ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋಣ ಅಂತ. ಸೊ ನೀವು ಆಲ್ರೆಡಿ ನೋಡಿರ್ತೀರ, ಲಾಸ್ಟ್ ವಿಡಿಯೋದಲ್ಲಿ ನಾನು ಜಿಜೆ ಬ್ರೋ ಬಂದ್ಬಿಟ್ಟು ಕಸ್ಟಮರ್ ಕೇರ್ಗೆ, ಅಂದ್ರೆ ರ್ಯಾಪಿಡೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ, ಸೊ ಈಗ ಆಗ್ತಿರುವಂತ ಇನ್ಸಿಡೆಂಟ್ಸ್ಗೆ ಅವ್ರಿಗೂ ಏನಾದ್ರು ಜವಾಬ್ದಾರಿ, ಅಂದ್ರೆ ಅಲ್ಲಿ ಅವ್ರೇನಾದ್ರು ಮುಂದೆ ಬಂದು ನಾವು ಅದಕ್ಕೆ ಓಕೆ ನಾವು ನಡ್ಕೊಂತೀವಿ, ಅದೇನೇ ತೊಂದರೆ ಆದ್ರೂ ನಾವ್ ಇದೀವಿ ನಿಮ್ಗೋಸ್ಕರ ಅಂತ ಈ ರೀತಿ ಏನಾದ್ರು ರೆಸ್ಪಾನ್ಸ್ ಬರುತ್ತಾ ಅಂತ ರ್ಯಾಪಿಡೋ ಕಸ್ಟಮರ್ಗೆ ಕಾಲ್ ಮಾಡಿದ್ವಿ. ಅವಾಗಂತೂ ರೆಸ್ಪಾನ್ಸ್ ಅದನ್ನ ನೋಡಿ ನಾನಂತೂ ಬೆಚ್ಚಿಬಿದ್ದೆ. ಏನಕ್ಕಪ್ಪ ಅಂದ್ರೆ, ಸರ್ ಒಂದ್ ನಿಮಿಷ ಅಂತ ನಿಮ್ಗೆ ಆ ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡಿ ಈ ವಿಡಿಯೋ. ದಯವಿಟ್ಟು ಆ ವಿಡಿಯೋನ ಹೋಗಿ ನಿಮ್ಗೆ ನೋಡಿ, ನಿಮ್ಗೊಂದು ಕ್ಲಾರಿಫಿಕೇಶನ್ ಗೊತ್ತಾಗ್ಬೋದು. ಸೊ ಇವತ್ತೇನಪ್ಪ ಅಂದ್ರೆ, ಪೋರ್ಟರ್ಗೆ ನಾನು ಕಾಲ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕ ಅಂದ್ರೆ, ಪೋರ್ಟರ್ ನೋಡೋಣ. ಏನಕ್ಕೆ ಅಂದ್ರೆ, ಈಗ ಬೈಕ್ ಟ್ಯಾಕ್ಸಿ ಅನ್ನೋ ಇಶ್ಯೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಬಟ್ ಆದ್ರೆ ಪೋರ್ಟರ್ ಅನ್ನೋದನ್ನ ಯಾಕೆ ಇದನ್ನ ಆರ್ ಟಿ ಅವ್ರು ಹಿಡಿತಾ ಇದ್ದಾರೆ? ಸೊ ಇದಕ್ಕೆ ಕೆಲವೊಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ನಾನು ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಆದ್ರೂ ಕೆಲವ್ರು ಕೇಳ್ತಾರಲ್ಲ, ಏನಪ್ಪಾ ಅಂದ್ರೆ ನೀವು ಸಿಗಾಕೊಂಡ್ರೆ ಗಾಡಿ ಡಾಕ್ಯುಮೆಂಟ್ಸ್ ಮೀನ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವರೇ ಬಂದು ಇವರು ಪೋರ್ಟರ್ ಕಂಪ್ನಿಯವರೇ ಬಂದು ಬಿಡಿಸ್ಕೊಡ್ತಾರೆ. ನೀವು ಅದೇನ್ ಅಮೌಂಟ್ ಇದೆ ನೀವು ಕಟ್ಬಿಟ್ಟು ಚಲನ್ ಎತ್ಕೊಂಡು ಹೋಗಿ ಪೋರ್ಟರ್ ಕಂಪ್ನಿಗೆ ಕೊಟ್ರೆ ಅವರು ನಿಮ್ ಗಾಡಿನ ಬಿಡಿಸ್ಕೊಡ್ತಾರೆ ಅಂತ ಒಂದು ರೂಮರ್ ಹರಿದಾಡ್ತಾ ಇದೆ. ನನ್ನ ಪ್ರಕಾರ ಇದು ನಿಜಾನ ಸುಳ್ಳು ಅಂತ ತಿಳ್ಸ್ಕೊಳ್ಳೋಣ ಅಂತ ಇವತ್ತು ಪೋರ್ಟರ್ ಅಪ್ಲಿಕೇಶನ್ ಇಂದ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ನೋಡಿ, ಲಾಗಿನ್ ಇಲ್ಲ, ಆ್ಯಪ್ ಇದೆ. ಸೊ ಹೆಂಗಪ್ಪ, ನೀವು ಇನ್ ಕೇಸ್ ನೀವೇನಾದ್ರು ಕಾಲ್ ಮಾಡಿ ನೀವು ತಿಳ್ಕೊಬೇಕು ಅನ್ನೋ ಒಂದು ಇದಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಕೇರ್ ಆಪ್ಷನ್ ಇರ್ತದೆ. ಇಲ್ಲ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಚಾಟ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಫೇಸಿಂಗ್ ಇಶ್ಯೂ ದ ಆ್ಯಪ್ ನೀಡ್ ಅದರ್ ಇಶ್ಯೂಸ್. ಸೊ ನೀಡ್ ಅದರ್ ಇಶ್ಯೂ ಅಂತ ಹಾಕಿದ್ದೀನಿ. ಅದಾದ್ಮೇಲೆ ಕೆಲವೊಂದು ಇನ್ನೊಂದು ಅದರ್ ಇಶ್ಯೂನ ಏನೊಂದು, ಮತ್ತೆ ನೀವು ಯಾವ ಲ್ಯಾಂಗ್ವೇಜ್ ಅಂದ್ರೆ ನೀವು ಯಾವ ಭಾಷೆಯಲ್ಲಿ ನೀವು ಮಾತಾಡ್ಬೇಕು ಅವ್ರ ಜೊತೆ ಅಂತ. ನಾವು ಕನ್ನಡದವರು, ಸೊ ಕನ್ನಡ ಹಾಕಿದ್ದೀನಿ. ಸೊ ಅವ್ರ ಕಡೆಯಿಂದ ಈಗ ಕಾಲ್ ಬರುತ್ತೆ, ವೆಯ್ಟ್ ಮಾಡೋಣ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ನೀವು 4 ಗಂಟೆ 20 ನಿಮಿಷಕ್ಕೊಂದು ಕಂಪ್ಲೇಂಟ್ ರೈಸ್ ಮಾಡಿದ್ರಲ್ವ ಸರ್, ಏನ್ ಇಶ್ಯೂ ಇದೆ? ಮೇಡಮ್ ಅದೇ ಮೇಡಮ್, ಮಾರ್ನಿಂಗು ನಾನು ಡ್ಯೂಟಿ ಮಾಡಕ್ಕಂತೂ ಮೇಡಮ್ ಒಂದ್ ನಿಮಿಷ ಮೇಡಮ್, ನಾನು ಮಾರ್ನಿಂಗ್ ಡ್ಯೂಟಿ ಮಾಡೋಣ ಅಂತ ಹೋಗಿದ್ವಿ. ಓಕೆ. ಸೊ ಅವಾಗ ಆರ್ ಟಿ ಓದವರು ಗಾಡಿನೆಲ್ಲ ಹಿಡಿತಾ ಇದ್ರು. ಸೊ ಈಗ ನಾವ್ ಏನ್ ಮಾಡೋದು ಮೇಡಮ್? ಡ್ಯೂಟಿ ಮಾಡ್ಬೇಕಾ ಮಾಡಬಾರ್ದಾ? ಆಕ್ಚುಲಿ ಯಾಕೆ ಹಿಡಿತಾ ಇದಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಹಿಡಿದಾಗ ಅವರು ಡಾಕ್ಯುಮೆಂಟ್ ಕೇಳ್ತಾ ಇದಾರೆ, ಲೀಗಲ್ ಆಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದ್ರೆ ಕೊಡಿ ಅಂತ. ಏನ್ ಹೇಳೋದು ಮೇಡಮ್? ಓಕೆ ಸರ್, ದಯವಿಟ್ಟು ಕ್ಷಮಿಸಿ. ನೀವು ಹೇಳೋದು ಅರ್ಥ ಆಗ್ತಿದೆ, ಖಂಡಿತ ಹೆಲ್ಪ್ ಮಾಡ್ತೇನೆ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಈಗ ಆರ್.ಟಿ.ಒ ಇಶ್ಯೂ ಆಗ್ತಿರೋದ್ರ ಬಗ್ಗೆ ಅಲ್ವಾ ನೀವು ಕೇಳ್ತಿರೋದು? ಹೌದು ಮೇಡಮ್, ಹೌದು, ಎಕ್ಸಾಕ್ಟ್ ಹೌದು. ಸರ್ ಬಂದು ನಮ್ಗೆ ಅದ್ರ ಬಗ್ಗೆ ಯಾವ್ದೇ ರೀತಿ ಅಪ್ಡೇಟ್ ಅನ್ನೋದು ಇಲ್ಲ. ಅಂದ್ರೆ ಈಗ ಈ ರೀತಿ ಇಶ್ಯೂ ಇದೆ ಅಂತ ಹೇಳಿ ಆಲ್ರೆಡಿ ಇಶ್ಯೂ ಹೈಲೈಟ್ ಆಗಿದೆ. ಅಲ್ಲ ಮೇಡಮ್, ಈಗ ಒಂದ್ ನಿಮಿಷ ದಯವಿಟ್ಟು. ಈಗ ನೀವ್ ಹೇಳ್ತಿದ್ರ ನಮ್ಮ ಹತ್ರ ಇನ್ಫಾರ್ಮೇಶನ್ ಇಲ್ಲ ಅಂತ. ಇದಕ್ ಮುಂಚೆ ಒಬ್ರು ಕಾಲ್ ಮಾಡಿದ್ವಿ. ಯಾವುದೇ ರೀತಿಯ ಪ್ರತಿಕ್ರಿಯೆ ಸಿಗದ ಕಾರಣ ನಿಮ್ಮ ಹಲೋ ಕರೆಯನ್ನು ಡಿಸ್ಕನೆಕ್ಟ್ ಮಾಡಲಾಗುತ್ತಿದೆ. ಹಲೋ ನಿಮ್ಮ ಸಮಸ್ಯೆ ಹಲೋ ಬಗೆಹರಿಯದಿದ್ದರೆ ದಯವಿಟ್ಟು ನಮ್ಮನ್ನು ಮತ್ತೆ ಸಂಪರ್ಕಿಸಿ. ಹಲೋ ಹಲೋ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ ಮೇಡಮ್, ಅದು ಡಿಸ್ಕನೆಕ್ಟ್ ಆಗ್ತಾ ಇಲ್ಲ ಮೇಡಮ್. ಅದು ಓಕೆ, ನೀವು ಕಾನ್ಫರೆನ್ಸ್ ಮರ್ಜ್ ಮಾಡಿದೀರಾ ಅನ್ಸುತ್ತೆ, ಹಾಗಾಗಿ ಡಿಸ್ಕನೆಕ್ಟ್ ಆಗ್ತಿಲ್ಲ ಅದು. ಓಕೆ ಸರ್, ಇವಾಗ ಅಂದ್ರೆ ನಮ್ ಕಡೆಯಿಂದ ಮಾಹಿತಿ ಇಲ್ಲ ಅಂತ ಅಲ್ಲ ಸರ್, ಇವಾಗ ಆತರ ಇಶ್ಯೂ ಆಗಿದೆ ಅಲ್ವಾ? ಸೊ ಟೀಮ್ ಕಡೆಯಿಂದ ಚೆಕ್ ಮಾಡ್ತಿದ್ದಾರೆ, ಪೋರ್ಟರ್ ಟೀಮ್. ಅಲ್ಲ ಮೇಡಮ್, ಈಗ ಈ ಇಶ್ಯೂ 4 to 5 days ಇಂದ ನಡೀತಿದೆಯಲ್ಲ ಮೇಡಮ್. ನನ್ಗೆ ಈಗ ಓಕೆ, ಒನ್ ಡೌಟ್ ಮೇಡಮ್, ಪ್ಲೀಸ್ ಒನ್ ಡೌಟ್ ಕ್ಲಾರಿಫೈ ಮಾಡಿ. ಇದು ಪೋರ್ಟರ್ ಲೀಗಲ್ ಇಲ್ಲಿಗಲ್ಲ ಮೇಡಮ್? ಅಂದ್ರೆ ಈಗ ನಾವು ಅಲ್ಲಿ ಕೇಳ್ತಾ ಇದಾರಲ್ಲ, ಸೊ ನಾವು ಅವ್ರಿಗೆ ಆನ್ಸರ್ ಮಾಡ್ಬೇಕಲ್ಲ ಅದಕ್ಕೆ. ಆಮೇಲೆ ಇನ್ನೊಂದು ನಮ್ ಹೇಳಿ. ಸಾರಿ ಮೇಡಮ್, ಕೇಳಿಸಿಲ್ಲ. ಪೋರ್ಟರ್ ಬರ್ತಿತ್ತಾ ಹೇಳಿ ನೀವೇ? ಇಲ್ಲಿಗಲ್ ಆಗಿದ್ರೆ ಏನ್ ಮೇಡಮ್? ಇನ್ನೊಂದ್ಸರಿ ಹೇಳಿ.
ಪೋರ್ಟರ್ ಏನಾದ್ರು ಇಲ್ಲಿಗಲ್ ಆಗಿದ್ರೆ ಇಷ್ಟು ಹಾ. ವರ್ಷ ಬರ್ತಿತ್ತಾ ಅಂತ ಕೇಳಿದೆ ಸರ್. ಎಲ್ಲಿ ಮೇಡಮ್? ಕೇಳಿಸ್ತಿದೆ ಸರ್? ಹಾ, ಈಗ ಕೇಳಿಸಿದೆ ಹೇಳಿ ಮೇಡಮ್. ಹಾ ಸರ್, ಅಂದ್ರೆ ನೀವ್ ಕೇಳಿದ್ರಲ್ಲ ಪೋರ್ಟರ್ ಇಲ್ಲಿಗಲ್ ಲೀಗಲ್ ಅಂತ ಕೇಳಿದ್ರಲ್ಲ, ಹೌದು. ಅದಕ್ಕೆ ನಾನ್ ಕೇಳಿದ್ದು ಸರ್. ಪೋರ್ಟರ್ ಇಲ್ಲಿಗಲ್ಲೇ, ಬಟ್ ಇಲ್ಲಿಗ ಇದು ಲೀಗಲ್ ಇದು ಪೋರ್ಟರ್ ಬಂದು, ಹಾ. ಬಟ್ ಇಲ್ಲಿಗಲ್ ಆಗಿದ್ರೆ ಇಷ್ಟು ವರ್ಷ ಬರ್ತಿರ್ಲಿಲ್ಲ ಅಲ್ವಾ ಅಂತ ನಾನು ಮತ್ತೆ ಹೇಳಿದ್ದೆ ಮೇಡಮ್ ಲೀಗಲ್ ಆಗಿದ್ದಿದ್ರೆ But, ಏನಕ್ಕೆ ಮೇಡಮ್ ಹಿಡಿತಾ ಇದಾರೆ? ಈಗ ನೋಡಿ ಮೇಡಮ್, ಎಷ್ಟು ಜನ ಗೊತ್ತಾ ಮೇಡಮ್, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ದಿನಾನು ಹಿಡಿದು 5000 ಎಲ್ಲಿಂದ ತರೋಣ ಮೇಡಮ್? ನಾವು ದುಡಿಯೋದೇ ಒಂದ್ ದಿವಸಕ್ಕೆ 1000 ರೂಪಾಯಿ 500 ರೂಪಾಯಿ ದುಡಿತೀವಿ. ಅದ್ರಲ್ಲೂ ಈಗ ನೋಡಿ ಒಂದ್ 4 ದಿವಸ ಆಯ್ತು ಮೇಡಮ್ ಕೆಲಸ ಮಾಡ್ತೀರಾ, ನಮ್ ಕಮಿಟ್ಮೆಂಟ್ಸ್ ಇದೆ, ನಾವು ನಿಮ್ ಕಂಪ್ನಿನ ನಂಬ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಲೀಗಲ್ ಆಗಿದ್ದಿದ್ರೆ ಏನಕ್ಕೆ ಮೇಡಮ್ RTO ದವ್ರು ಹಿಡಿತಾರೆ? ಸರ್ ಈಗ ನಿಮ್ಗೆ RTO ಸರ್ ಏನಾದ್ರು ಹಿಡಿದು ಫೈನ್ ಹಾಕಿದ್ರೆ, ಹ್ಮ್. ಸೊ ನಿಮ್ ಕಡೆಯಿಂದ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಅಂಡ್ ನಿಮ್ಗೆ ಫೈನ್ ಹಾಕಿರೋ ರಿಸಿಪ್ಟ್ ಇರುತ್ತಲ್ವಾ, ಸೊ ಅಲ್ಲ, ಅದಕ್ಕೆ ಮೇಡಮ್, ಅದಕ್ಕೆ ನನ್ಗೊಂದು, ಈಗ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು ಪೋರ್ಟರ್ ಕಂಪ್ನಿ ಅಂತ ಹಾಕಿದ್ರೆ ಮಾತ್ರ ತಾನೇ ನೀವು ಕೊಡ್ತೀರಾ? ಹಲೋ. ಸರ್ ಆ ರೀತಿ ಎಲ್ಲ ನಾನ್ ಹೇಳ್ತಿರೋದು ಸರ್. ಈಗ RTO ಇಂದ ಇಶ್ಯೂಸ್ ಆಗ್ತಿದೆ, ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಹಾಗಾಗಿ ಆ ಇಶ್ಯೂನ ರಿಸಾಲ್ವ್ ಮಾಡ್ಲಿಕ್ಕೆ ಅಂತಾನೆ ಪೋರ್ಟರ್ ಟೀಮ್ ಕಡೆಯಿಂದ ಚೆಕ್ ಮಾಡ್ತಿದ್ದಾರೆ. ಅದಕ್ಕೆ ಏನ್ ಮಾಡಿದ್ರೆ ರಿಸಾಲ್ವ್ ಆಗುತ್ತೆ, ಏನ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂತ ಹೇಳಿ ಟೀಮ್ ಕಡೆಯಿಂದ ಚೆಕ್ ಮಾಡ್ತಿದ್ದಾರೆ. ಖಂಡಿತ ಟೀಮ್ ಕಡೆಯಿಂದ ಆದಷ್ಟು ಬೇಗ ರಿಸಾಲ್ವ್ ಕೂಡ ಮಾಡ್ಕೊಡ್ತಾರೆ. ಅಂಡ್ ಖಂಡಿತ ಒಂದು ಅಪ್ಡೇಟ್ ಬಂದ ನಂತರ ಮತ್ತೆ ನಿಮ್ಗೂ ಕೂಡ ಅಪ್ಡೇಟ್ ಸಿಗುತ್ತೆ ಇದ್ರ ಬಗ್ಗೆ. ಮೇಡಮ್ ಆಲ್ರೆಡಿ ಕೊಟ್ಟಿದ್ರಲ್ಲ ಮೇಡಮ್, ನನ್ಗೆ ಒಂದ್ ನಿಮಿಷ ಮೇಡಮ್. ಈಗ ನೀವ್ ಹೇಳ್ತಿದ್ರ ಇನ್ನು ನಿಮ್ ಟೀಮ್ ಅವ್ರು ವರ್ಕ್ ಮಾಡ್ತಿದಾರೆ ಅಂತ, ಬಟ್ ಈ ತರ ಫೇಕ್ ನೋಟಿಸ್ ಎಲ್ಲ ಏನಕ್ಕೆ ಮೇಡಮ್ ಕಳಿಸ್ತಿದ್ರ? ಇಲ್ಲಿ ನೋಡಿ, ನಾನು ಒಂದು ಓದ್ತೀನಿ. ಇಂಪಾರ್ಟೆಂಟ್ ನೋಟಿಸ್ ಅಂತ ನನಗೆ ನಿನ್ನೆ ಈವ್ನಿಂಗ್ ಕಳಿಸಿರೋದು. ಪೋರ್ಟರ್ಗೆ ಸಂಬಂಧಪಟ್ಟ RTO ಸಮಸ್ಯೆ ಬಗ್ಗೆ ಚಿಂತಿಸಬೇಡಿ, ಸಮಸ್ಯೆಯನ್ನು ಪರಿಹರಿಸಲು ನಾವು ನಿಮ್ಮೊಂದಿಗಿದ್ದೇವೆ. ಯಾವುದೇ ತರ ಮಾಹಿತಿಗೆ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳಿದಿರಾ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆಯಲ್ಲ ಮೇಡಮ್. ಮಾರ್ನಿಂಗ್ ನನ್ನನ್ನು RTO ದವ್ರು ಹಿಡಿದಿದ್ದಾರೆ, ನಾನು ಫೋನ್ ಮಾಡಿದೀನಿ, ಇವ್ರು ಫೋನ್ ಎತ್ತುತ್ತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಹಿಡಿದ್ರೆ ಈಗ ಅಲ್ಲಿ ಏನ್ ಮಾಡೋದು ಮೇಡಮ್? ನಾವ್ ಈಗ ಅಲ್ಲಿ 5000 4000 ಕಟ್ಟಿ ಅಂದ್ರೆ ನಮ್ಮ ಹತ್ರ ಎಲ್ಲಿರುತ್ತೆ ಮೇಡಮ್? ನಾವು ದಿನ ಒಂದು 500 ರೂಪಾಯಿ 1000 ರೂಪಾಯಿ ಕಷ್ಟಪಟ್ಟು ದುಡಿಯೋದಕ್ಕೆ ನಾವು ಅಷ್ಟು ದುಡ್ಡು ನಾವು ಜಾಬಲ್ಲಿ ಹಿಡ್ಕೊಂಡು ತಿರ್ಗಾರಂಗಿದ್ರೆ ನಾವೇನಕ್ಕೆ ಮೇಡಮ್ ಈ ಕೆಲಸ ಮಾಡ್ತೀವಿ? ಸರ್ ಹೌದು, ನೀವು ಹೇಳೋದು ಅರ್ಥ ಆಗ್ತಿದೆ. ಅಂದ್ರೆ ಆ ನಂಬರ್ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬಂದಿರೋ ನಂಬರ್ಗೆ ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಸ್ವಿಚ್ ಆಫ್ ಬರ್ತಿದೆ ಮೇಡಮ್. ನಾನು ಮಾರ್ನಿಂಗ್ 3 ಟೈಮ್ಸ್, ನನ್ನ ನಡೆದಿದಾಗ ಮಾರ್ನಿಂಗ್ 3 ಟೈಮ್ಸ್ ಕಾಲ್ ಮಾಡಿದ್ದೀನಿ. ನಿನ್ನೆ ನನ್ನ ಫ್ರೆಂಡ್ಗೆ ಹಿಡಿದಿದ್ದಾರೆ. ನನ್ನ ಫ್ರೆಂಡ್ ಅವನು ಮಾಡಿದಾಗ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬಂದು, ಪಾಪ ಲಾಸ್ಟ್ಗೆ ಅವ್ನ ಕೈಯಿಂದ ಕಟ್ಟಿ ಸಮಥಿಂಗ್ ಏನೋ ಅಲ್ಲಿ ಪೇ ಮಾಡ್ಬಿಟ್ಟು ರಿಸಿಪ್ಟ್ ತಗೊಂಡು ಹೋಗಿದ್ದಾನೆ. ಅದರಲ್ಲಿ ನೀವ್ ಹೇಳೋ ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ಪೋರ್ಟರ್ ಅಂತ ಏನಾದ್ರು ಕಂಪ್ಲೇಂಟ್ ಇದ್ರೆ ಅವಾಗ ನಾವು ಕಟ್ತೀವಿ ಅಂತ ಹೇಳ್ತಿರ್ತೀರಾ ನೀವು ಅಲ್ವಾ? ಅಂದ್ರೆ ಸರ್ ಈಗ ನಿಮ್ಗೆ RTO ಕಡೆಯಿಂದ ಏನಾದ್ರು ಇದು ಫೈನ್ ಚಾರ್ಜ್ ಮಾಡಿದ್ದಾರೆ ಅಂತಂದ್ರೆ, ಅಥವಾ ವೆಹಿಕಲ್ ಏನಾದ್ರು ಈ ವೆಹಿಕಲ್ ಸೀಸ್ ಮಾಡಿದ್ದಾರೆ, ಈ ರೀತಿ ಏನಾದ್ರು ಇಶ್ಯೂಸ್ ಆಯ್ತು ಅಂತಂದ್ರೆ ನಿಮ್ ಕಡೆಯಿಂದ ನೀವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಖಂಡಿತ ನಮ್ ಕಡೆಯಿಂದ ಚೆಕ್ ಮಾಡಿ ರಿಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿರೋದು ಸರ್. ಅದೇ ಮೇಡಮ್, ಚೆಕ್ ಮಾಡ್ತೀರಾ ನೀವು? ಅದ್ರಲ್ಲಿ ಏನಾದ್ರು ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಅದಿಲ್ಲ ಅಂತ ಏನಾದ್ರು ಅಕಸ್ಮಾತ್ ಇದ್ ಮಾಡಿದ್ರೆ ಅದನ್ನ ನೀವು ಪೇ ಮಾಡಲ್ಲ ತಾನೆ? ಸರ್ ನಿಮ್ಗೆ ಫೈನ್ ಹಾಕದೆ ಆ ತರ ಇಶ್ಯೂಸ್ ಬರುತ್ತೆ ಸರ್ RTO ಕಡೆಯಿಂದ. ಹೌದು ಮೇಡಮ್, ಇನ್ನೊಂದು ಗೊತ್ತಾ ಮೇಡಮ್, ಪೋರ್ಟರ್ ಅಲ್ಲಿ 2 ವೀಲರ್ ಅಲ್ಲಿ ಮಿನಿಮಮ್ ಇಷ್ಟು ಲಗೇಜ್ ಅಂತ ಮಾತ್ರನೇ ಮೇಂಟೈನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಅದಕ್ಕಿಂತ ಜಾಸ್ತಿ ದೊಡ್ಡ ಐಟಮ್ ತಗೊಂಡೋದಾಗ ಹಾಕಿದ್ರೆ ನಾನು ಕೇಳ್ತಾ ಇರೋದು. ಹೌದು ಸರ್, ಪೋರ್ಟಲ್ ನಿಮ್ಗೆ ಈಗ 2 ವೀಲರ್ ವೆಹಿಕಲ್ ಅಂತಂದ್ರೆ ಇಷ್ಟು ಕೆಪಾಸಿಟಿ ಅಂತ ಇರುತ್ತೆ, ಅಂಡ್ 3 ವೀಲರ್ ವೆಹಿಕಲ್ ಗೆ ಇಷ್ಟು ಕೆಪಾಸಿಟಿ ಅಂತ ಇದೆ. ಸೊ ಆ ಕೆಪಾಸಿಟಿಗಿಂತ ಜಾಸ್ತಿ ದೊಡ್ಡ ವೆಹಿಕಲ್ ದೊಡ್ಡ ಮೆಟೀರಿಯಲ್ಸ್ ಏನಾದ್ರು ಹಾಕಿರ್ಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಖಂಡಿತ ಪೋರ್ಟಲ್ ಕಡೆಯಿಂದ ಚಾರ್ಜ್ ಆಗ್ತಾರೆ ಸರ್. ಓಕೆ ಅದಕ್ಕೆ ಪೋರ್ಟಲ್ ಕಡೆಯಿಂದ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ನೀವು ಮೆಟೀರಿಯಲ್ಸ್ ನ ನೀವು ಲೋಡ್ ಮಾಡ್ಕೊಬೇಕಷ್ಟೇ. ಬಟ್ ಆದ್ರೆ ಅಲ್ಲಿ ಪೋರ್ಟರ್ ಮಾಡೋರ್ನ ಆ್ಯಪ್ ಇಟ್ಕೊಂಡಿದ್ರು ಸರಿ ಅವರು ಹಿಡಿತಾ ಇದ್ರಲ್ಲ, ಅದೇನಕ್ಕೆ ಮೇಡಮ್? ಅಂದ್ರೆ ನಿಮ್ದು ಕರೆಕ್ಟ್ ಆಗ ಓಕೆ, ನಾನು ನಿಮ್ದು ಇದಿದೆ ಕಳ್ಸಿದ್ದೀರಾ ಮೇಡಮ್? ನಿಮ್ದು ಲೀಗಲ್ ಆಗಿರೋದು ಏನಾದ್ರು ನಮ್ಗೆ ನೋಟಿಸ್ ಕಳಿಸ್ತೀರಾ? ಯಾಕಂದ್ರೆ ನಮ್ಮನ್ನ ಪ್ರತಿ ಸರಿ ಹಿಡಿದಾಗ ನಾವು ತೋರಿಸ್ಬೇಕಲ್ಲ ಮೇಡಮ್. ಅರ್ಥ ಆಗ್ತಿದೆ. ಅಂದ್ರೆ ಈಗ ಇದ್ರ ಬಗ್ಗೆ ನಮ್ಗೆ ಇನ್ನು ಯಾವ್ದೇ ರೀತಿ ಅಪ್ಡೇಟ್ ಅನ್ನೋದು ಸಿಕ್ಕಿಲ್ಲ ಸರ್ ಕಂಪ್ಲೀಟ್ ಆಗಿ. ಸೊ ಟೀಮ್ ಕಡೆಯಿಂದ ಚೆಕ್ ಮಾಡ್ತಾ ಇದ್ದಾರೆ, ಖಂಡಿತ ಅಪ್ಡೇಟ್ ಅನ್ನೋದನ್ನು ಕೊಡ್ತಾರೆ ಟೀಮ್ ಕಡೆಯಿಂದ. ಏನ್ ಟೀಮ್ ಕಡೆಯಿಂದ ಮೇಡಮ್? 4 ದಿವಸ ಆಯ್ತು ಮೇಡಮ್. 4 ದಿವಸದಿಂದ ಟೀಮ್ ಕಡೆಯಿಂದ ಅಪ್ಡೇಟ್ ಮಾಡ್ತಾನೆ ಇದಾರೆ ಮೇಡಮ್. 4 ದಿವಸದಿಂದ ಎಷ್ಟು ಜನ ಹುಡುಗರು ಸಫರ್ ಆಗ್ತಿದೆ ಗೊತ್ತಾ ಮೇಡಮ್ ರೋಡ್ ಮೇಲೆ? ನೀವ್ ಏನ್ ಗೊತ್ತಾ ಮೇಡಮ್, ನಾನ್ ನಿಮ್ ಮೇಲೆ ಗೊತ್ತಾಯ್ತು ಮೇಡಮ್, ನಿಮ್ ಹತ್ರ ಮಾತಾಡಿದ್ರು ನಮ್ಗೆ ಇದೇ ರೆಸ್ಪಾನ್ಸ್ ಸಿಗೋದು ನನ್ಗೆ ಗೊತ್ತು ಮೇಡಮ್. ಬಟ್ ಆದ್ರೆ ನಾ ಒಂದ್ ಹೇಳ್ತೀನಿ ನೋಡಿ ಮೇಡಮ್, ನೀವು ಅಲ್ಲಿ ಕುತ್ಕೊಂಡಿರ್ತೀರಾ, ಬಟ್ ಆದ್ರೆ ಇಲ್ಲಿ ರೋಡ್ ಅಲ್ಲಿ ಎಷ್ಟು ಕಷ್ಟ ಪಡ್ತೀವಿ ನಮಗ್ ಮಾತ್ರ ಗೊತ್ತು ಮೇಡಮ್, ಆಯ್ತಾ? ಇಲ್ಲ ನೀವು ಲೀಗಲ್ ಆಗಾದ್ರೂ ನಡೆಸ್ಬೇಕು, ಇಲ್ಲ ಇಲ್ಲೀಗಲ್ ಆಗಿ ಸುಮ್ನೆ ಇದಾದ್ರೂ ಆಗ್ಬಿಟ್ರೆ ನಮ್ ತಲೆನೋವಿರಲ್ಲ. ನೀವ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ರೋಡ್ ಅಲ್ಕೊಂಡು ಇಲ್ಲಿ ಬೀಳ್ ಸಾಯ್ತಾ ಇರ್ತೀವಿ. ಅಂತದ್ರಲ್ಲಿ ನೀವು ನಮ್ಮ ಜೊತೆ ಆಟ ಆಡ್ತಿದ್ದೀರಲ್ಲ ಮೇಡಮ್. ಹಲೋ, ಡಿಸ್ಕನೆಕ್ಟ್ ಮಾಡಲಾಗುತ್ತಿದೆ. ನಿಮ್ಮ ಸಮಸ್ಯೆ ಬಗೆಹರಿಯದಿದ್ದರೆ ದಯವಿಟ್ಟು ನಮ್ಮನ್ನು
ಸ್ನೇಹಿತರೆ ನೋಡಿದ್ರಲ್ಲ, ಸೊ ಕಾಲು ನಾನು ಮಾತಾಡ್ತಾನೆ ಇದೀನಿ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಕಟ್ಟೆ ಮಾಡಿದ್ರು. ಸೊ ಇದು ಪೋರ್ಟರ್ ಕಂಪ್ನಿಯಿಂದ ರೆಸ್ಪಾನ್ಸು. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ಮ ಹುಡುಗರಿಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಅವ್ರಿಗೆ ಕರೆಕ್ಟಾಗಿ ನಾಲೆಜ್ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕು ಏನು ಅಂತ ನನ್ನ ಪ್ರಕಾರ, ನನ್ನನ್ನಂತೂ ಕೇಳೋದಾದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅಂತ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ. ಏನಕ್ಕಪ್ಪ ಅಂದ್ರೆ, ಈಗ ಅಕಸ್ಮಾತ್ ನಾಳೆ ದಿವಸ ಏನಾದ್ರು ಹೋಗಿ ನೀವು ಅಕಸ್ಮಾತ್ ಏನಾದ್ರು ಹಿಡಿದ್ರೆ ನಿಮ್ಮ ಹತ್ರ 5,000 ರುಪೀಸ್ ಸುಮ್ಮನೆ ಬರಲ್ಲಪ್ಪ. ಅಲ್ಲಿ ಕಟ್ಬೇಕು ಅಂದ್ರೆ ಇವ್ರು ಹೇಳ್ತಾರೆ ನೀವು ಕಟ್ರಿ, ಆ ಚಲನ್ ನಮಗ್ ಕೊಡ್ರಿ, ಆಮೇಲೆ ನಿಮ್ದೆಲ್ಲ ಕರೆಕ್ಟ್ ಆಗಿದ್ರೆ ನಾವು ಕಟ್ತೀವಿ ಅಂತ. ಇಲ್ಲ ಅಂದ್ರೆ ಇಲ್ಲ. ಎಷ್ಟ್ ಜನಕ್ಕೆ ಅಂತ ಕಟ್ತಾರೆ ಅವರು? ಒಬ್ರು ಕಟ್ತಾರೆ, ಇಲ್ಲ ಇಬ್ರು ಕಟ್ತಾರೆ ಅಷ್ಟೇ. ಕೆಲವ್ರು ಕಮೆಂಟ್ ಮಾಡ್ತಾ ಇದ್ರಿ, ಗುರು ನೀನ್ ಮನೇಲಿ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ, ಆಚೆ ಬಾ ಗಾಡಿ ಬಿಡಿಸ್ಕೊಡ್ತಾ ಇದ್ರಿ ಅಂತ. ಫಸ್ಟ್ ತಿಳ್ಕೊಂಡ್ ಮಾತಾಡ್ರಿ ಆಯ್ತಾ? ನಾವ್ ಇಂತ ಬೇಜಾನ್ ನೋಡಿದೀವಿ ಆಯ್ತು. ಒಂದ್ ಚೂರು ಯೋಚನೆ ಮಾಡಿ. 2 ಗಾಡಿ ಬಿಡಿಸ್ಕೊಡೋದೇನ್ ದೊಡ್ಡ ವಿಚಾರ ಅಲ್ಲ. ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಸರ್ 2 ಗಾಡಿ ಬಿಡಿ ಅಂದ್ರೆ ನಾನು ಬಿಡಿಸ್ಬೋದು, ನಮಗೂ ಗೊತ್ತಿರೋರು ಇದ್ರೆ. ಹಿಡಿದ್ರು 10 ಗಾಡಿ ಬಿಡಿಸ್ಬಿಡ್ಲಿ ನೋಡೋಣ. ಈ 10 ಗಾಡಿ ಬಿಡಿಸ್ಬಿಟ್ಟಿದ್ರೆ ನಾನೇ ಬಂದ್ ಡ್ಯೂಟಿ ಮಾಡ್ತೀನಿ ಬೇಕಾದ್ರೆ. ನಾನೇನಂಗ್ ಮನೇಲಿ ಕುತ್ಕೊಂತೀನಿ, ನನ್ಗೇನ್ ಮಾಡೋ ಕೆಲಸ ಇಲ್ಲ, ನಮ್ಮ ಹತ್ರ ಜಾಬಲ್ಲಿ ದುಡ್ಡಿಲ್ಲ. 5,000 ಗುರು, ಮಾಡೋರು ಮಾಡ್ಲಿ, ನಿಮ್ಮ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಬಟ್ ನಾನು ಒಂದೇ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಹುಷಾರಾಗಿ ಮಾಡಿ. ಈ ತರ ನೋಡಿ, ಕಂಪ್ನಿ ಕಡೆಯಿಂದಾನೆ ಯಾವ್ದೇ ರೀತಿ ನಿಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದ್ಮೇಲೆ ನೀವು ಯಾಕೆ, ನೀವು ನನಗೆ ಅರ್ಥ ಆಗ್ತಿಲ್ಲ, ನೀವು ಸುಮ್ಮನೆ ನಿಮ್ಮ ಮೇಲೆ ರಿಸ್ಕ್ ತಗೊಂಡು ನೀವು ಮಾಡ್ತಾ ಇದ್ರ ಅಂತ. ಸೊ ನಿಮಗೆ ಬಿಟ್ಟಿದ್ದಷ್ಟೇ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಬಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ಕೊನೆದಾಗ ಒಂದ್ ಮಾತು ಹೇಳ್ತೀನಿ ನೋಡಿ, ಯಾವುದೇ ಕಂಪ್ನಿ ಆಗ್ಲಿ ನಿಮ್ಮ ಹತ್ರ ಕೆಲಸ ಮಾಡ್ಕೊಳ್ಳೋಷ್ಟು ಮಾತ್ರನೇ ಅವ್ರು ನೋಡ್ತಾರೆ ಹೊರತು ನಿಮ್ಮನ್ನ ಸೇವ್ ಮಾಡ್ಬೇಕು ಅಂತ ಯಾವ ಕಂಪ್ನಿನೂ ನೋಡಲ್ಲ. ಇದು ನಾನು ಬೇಕಾದ್ರೆ ನಾನು ಬರ್ದು ಕೊಡ್ತೀನಿ. ಇದು ಇದೆ ಓಕೆನಾ, ಇದು ಕಾಮನ್ ಪ್ರತಿಯೊಂದು ಅಪ್ಲಿಕೇಶನ್ ಇದೆ ಓಕೆನಾ. ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೆ. ನಾನು ನಿಮ್ಮ ಪ್ರೀತಿ ಶಂಕರ್. ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಏನಾದ್ರು ಅಪ್ಡೇಟ್ ಇದ್ರೆ, ನಿಮ್ಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ, ದಯವಿಟ್ಟು ಕೆಳಗಡೆ ನಾನು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಅಲ್ಲಿ ಅಡ್ಮಿನಿ ನಂಬರ್ ಇರ್ತದೆ. ಆ ನಂಬರ್ಗೆ ಬಂದು, ಬ್ರೋ ನಂದು ಗಾಡಿ ಬಿಡಿಸ್ಕೊಟ್ಟಿದ್ದಾರೆ, ನಂದು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತಾನೋ, ಇಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ, ಬ್ರೋ ನನ್ನ ಗಾಡಿ ಹಿಡಿದಿದ್ದಾರೆ ಬಟ್ ನನ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ, ಆ ನಂಬರ್ಗೆ ಬಂದು ನನಗೆ ಮೆಸೇಜ್ ಮಾಡಿ. ನಾನು ನಿಮ್ಗೆ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಏನಾದ್ರು ಆದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಜೈ ಹಿಂದ್, ಜೈ ಕರ್ನಾಟಕ. ಬೈ ಫ್ರೆಂಡ್ಸ್.